ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆಲ್ಲ ಸಾರಿ ಕೇಳ್ಬಿಡ್ತೀನಿ. ಯಾಕಂದ್ರೆ ಒಂದಿನ ಅಲ್ಲ 2 ದಿನ ಅಲ್ಲ, ಬರೋಬ್ಬರಿ 2 ವರ್ಷ ಆಯ್ತ್ರಿ ನನ್ನ ಚಾನಲ್ ಒಳಗ ವಿಡಿಯೋ ಹಾಕಿ. ಅವಾಗ ಒಂದ್ ಸಣ್ಣ ಗ್ಯಾಪ್ ತಗೋತಿದ್ದೆ ರೀ, ಆದ್ರೆ ವಾಪಸ್ ವಿಡಿಯೋ ಹಾಕ್ತಾ ಇರ್ತಿದ್ದೆ. ಆದ್ರೆ ಈ ಸಲ ಹಂಗಾಗ್ಲಿಲ್ಲ, ಬಹಳ ದೊಡ್ಡ ಗ್ಯಾಪ್ ಆತ್ರಿ. ಈಗ ನನ್ಗೆ ಗ್ಯಾರಂಟಿನೂ ಇಲ್ಲ ಇನ್ ಮುಂದೆ ನಾನ್ ಮಾಡೋ ವಿಡಿಯೋಸ್ಗೆ ಮೊದ್ಲಿನ ತರ ವ್ಯೂಸ್ ಸಿಗುತ್ತೋ ಇಲ್ವೋ ಅಂತ. ಆದ್ರೂ ಕಷ್ಟಪಟ್ಟು ನಿಮ್ಗೆ ಇಷ್ಟ ಆಗೋ ತರ ವಿಡಿಯೋಸ್ನ ಮಾಡ್ತಿರ್ತೀನಿ. ಅಂದಂಗ ಇಷ್ಟ ದಿನ ನಾನು ಯಾಕೆ ವಿಡಿಯೋಸ್ ಹಾಕಿರ್ಲಿಲ್ಲ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದ ಗ್ಯಾಪ್ ಒಳಗ ನನ್ನ ಚಾನಲ್ಗೆ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ. ಇಲ್ಲಿ ತನ ನಾನು ಯಾವುದೇ ರೀತಿ ಶಾರ್ಟ್ ವಿಡಿಯೋಸ್ ಹಾಕಿಲ್ರಿ. ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಹಾಕಿ 20,000 ಸಬ್ಸ್ಕ್ರೈಬರ್ಸ್ ಗಳಿಸೋದಂದ್ರ ಈಸಿ ಅಲ್ರಿ. ಬಾಳ ಕಷ್ಟಪಟ್ಟಿನ್ರಿ ನಿಮ್ಮೆಲ್ಲಾರ ಮನ್ಸ್ ಗೆಲ್ಲಾಕ. ಆದ್ರೂ ನೀವೆಲ್ಲ ನನಗ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನನಗ ಬಾಳ ಖುಷಿ ಆಗೈತ್ರಿ. ಸೊ ಇದ ಖುಷಿಗೆ ನಿಮ್ಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀನಿ, ಇನ್ ಮುಂದೆ ಈ ತರ ದೊಡ್ಡ ಗ್ಯಾಪ್ ನ ತಗೊಳಂಗಿಲ್ಲ. ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಿರ್ತೀನಿ. ಇದ್ರ ಜೊತೆ ಮತ್ತೊಂದು ಹೇಳ್ತೀನಿ, ಇಷ್ಟು ದಿನ ಮಾಡಿದ ವಿಡಿಯೋಸ್ಗೂ ಇನ್ನು ಮುಂದೆ ಮಾಡೋ ವಿಡಿಯೋಸ್ಗೂ ಬಹಳ ಡಿಫರೆನ್ಸ್ ಇರುತ್ತೆ. ಐ ಆಮ್ ಶೋರ್ ನೀವು ಖಂಡಿತ ಇಷ್ಟಪಡ್ತೀರಿ. ಈಗ ಮೇನ್ ಮ್ಯಾಟರಿಗೆ ಬರ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಚಂದಗೊಂಟಿತ್ತು, ಪೇಮೆಂಟ್ನೂ ಬರಕತ್ತಿತ್ತು, ಇವತ್ತಿಗೂ ಬರ್ತೈತ್ರಿ. ಆದ್ರೂ ಯಾಕೆ ನಾನು 2 ವರ್ಷ ಗ್ಯಾಪ್ ತಗೊಂಡೆ? ಒಂದ ಮಾತೊಳಗೆ ಹೇಳ್ತೀನಿ ಗೈಸ್, ನಾನೊಂಚೂರು ಡಿಪ್ರೆಸ್ಡ್ ಆಗಿದ್ದೆ. ಎಂಗ್ಸೈಟಿ, ಸ್ಟ್ರೆಸ್, ನೆಗೆಟಿವ್ ಥಾಟ್ಸ್ ಇವೆಲ್ಲ ಬಾಳ ಕಾಡಿದ್ವು. ಒಂದ್ ಕಡೆ ಫೋಕಸ್ ಮಾಡಿ ವರ್ಕ್ ಮಾಡಕ ಒಟ್ಟ ಆಗ್ತಿರ್ಲಿಲ್ಲ, ಅಷ್ಟೊಂದು ಕಷ್ಟ ಆಗ್ತಿತ್ತು. ಇನ್ಸ್ಟಾಗ್ರಾಮ್ಗೆ ಬರೀ 30 ಸೆಕೆಂಡಿನ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಹಾಕಕ 2 ರಿಂದ 3 ದಿನ ತಗೊಂತಿದ್ದೆ. ಅಂತದ್ರಾಗ ಯೂಟ್ಯೂಬ್ ಕಂಟೆಂಟ್ಸ್ ನ ಹೆಂಗ್ ಮಾಡ್ಲಿ? ನಾವು ಕಂಟೆಂಟ್ ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನಮ್ಮ ಫಾಲೋವರ್ಸ್ಗೋಸ್ಕರ. ಚಾನಲ್ ಐತಿ, ರೊಕ್ಕ ಬರುತ್ತಂತ ಏನ್ ಬೇಕಾದ ಹಾಕಕ್ ನನ್ಗೆ ಇಷ್ಟ ಆಗಲ್ಲ. ಅದ್ರಾಗ ಈ ಸೋಷಿಯಲ್ ಮೀಡಿಯಾ ಒಳಗ ನಾವಷ್ಟೇ ಅಪ್ಡೇಟ್ ಆಗಲ್ರಿ, ನಮ್ ಜೊತೆ ನಮ್ಮ ಫಾಲೋವರ್ಸ್ ಕೂಡ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತಾರ. ಸೊ ನಮಗ್ ಏನ್ ತಿಳಿತೈತೆ ಅದನ್ನೆಲ್ಲ ಪೋಸ್ಟ್ ಮಾಡಕ್ ಆಗಂಗಿಲ್ಲ. ವಿಡಿಯೋ ಮಾಡಕ ತಲೆ ಒಳಗ 100 ತರ ಐಡಿಯಾಸ್ ಬರ್ತಾವ್ರಿ. ಆದ್ರೆ ಅದ್ರೊಳಗ್ ಬರೀ ಒಂದ್ ಐಡಿಯಾ ಮೇಲೆ ವರ್ಕ್ ಮಾಡ್ಕೊಂತ ಹೋಗ್ತಿವಿ. ಹಂಗೋ ಹಿಂಗೋ ಮಾಡಿ ಒಂದ್ ವಿಡಿಯೋ ಶೂಟ್ ಮಾಡ್ತೀವ್ರಿ, ಅದನ್ನ ಎಡಿಟ್ನೂ ಮಾಡ್ತೀವಿ. ಆದ್ರೆ ಆ ವಿಡಿಯೋ ಪೋಸ್ಟ್ ಮಾಡಕ ಮತ್ತೊಂದ್ 100 ಸಲ ಥಿಂಕ್ ಮಾಡ್ತೀವಿ. ಇಷ್ಟೇ ಅಲ್ದ ನಾವು ಯೂಟ್ಯೂಬ್ ರೂಲ್ಸ್ ಕೂಡ ಫಾಲೋ ಮಾಡ್ಬೇಕಾಗತ್ರಿ. ನಿಮ್ ಮುಂದ್ ಹೇಳ್ಕೊಳೋದು ಇನ್ನೂ ಬಾಳ ಐತ್ರಿ, ಆದ್ರೆ ಸದ್ಯಕ್ಕೆ ಇದನ್ನ ಇಲ್ಲಿಗೆ ಕೈ ಬಿಡ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ನನ್ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಒಂದು ಅಪ್ಡೇಟ್ ಕೊಡ್ಬೇಕಿತ್ರಿ, ನಾ ಇನ್ನೂ ಬದುಕಿನಿ ಅಂತ ಹೇಳಿ. ಇಷ್ಟು ದಿನ ಆಗಿದ್ದೆಲ್ಲ ಮತ್ತೆ ನಿಮ್ ಮುಂದೆ ಬಂದಿನ್ರಿ. ನಿಮಗೆ ಇಷ್ಟ ಆಗೋ ತರ ವಿಡಿಯೋಸ್ ನ ಮಾಡ್ತಿರ್ತೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಒಂದು ಲೈಕ್ ಕೊಡ್ರಿ, ಒಂದು ಒಳ್ಳೆ ಕಮೆಂಟ್ ಮಾಡೋ ಮೂಲಕ ನನಗ ಧೈರ್ಯ ಕೊಡ್ರಿ. ಹೊಸ ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.